ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೀನಿ. ಇನ್ನೂ ಬೆಳಗ್ಗೆ ಚೆನ್ನಾಗಾಗಿರಲಿಲ್ಲ. ಅಷ್ಟು ಬೇಗ ಎದ್ದಿದ್ದೀನಿ. ಅಷ್ಟು ಬೇಗ ಅಂದ್ರೇನು ಒಂದು 4 ಗಂಟೆಗೆಲ್ಲ ಏನು ಎದ್ದಿಲ್ಲ. 5:45, 6 ಗಂಟೆ ಆಗಿತ್ತು ಎದ್ದಾಗ. ಆವಾಗ ಇನ್ನು ಸೂರ್ಯ ಹುಟ್ತಾ ಇದ್ದ ಫ್ರೆಶ್ ಆಗಿ. ನನಗಂತೂ ಬೇಗ ಎದ್ದು ತುಂಬ ದಿನಗಳೇ ಆಗೋಗ್ಬಿಟ್ಟಿದ್ದು. ಸುಮಾರು ಒಂದು 3, 4 ಮಂತ್ಸ್ ಆಗಿತ್ತು ಬೇಗ ಎದ್ದು. ಏನಂದರೆ ಹಾಲು ಕರಿಯೋದಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗೆ ಎದ್ದೇಳ್ತಿದ್ದೆ. ಇನ್ನು ಬೇಗ ಡೈರಿಗೆಲ್ಲ ಹಾಲು ಹಾಕಬೇಕಲ್ಲ, ಹಾಗಾಗಿ ಬೇಗ ಏಳಬೇಕು. ಎದ್ದು ಹಸುಗಳ್ನೆಲ್ಲ ಆಚೆ ಕಟ್ಟಿ, ಸ್ವಲ್ಪ ಸಗಣಿ ಎಲ್ಲ ಬಾಚಿಬಿಟ್ಟು, ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಿ, ಹಸುಗಳಿಗೆಲ್ಲ ಫೀಡ್ ಇಟ್ಬಿಟ್ಟು ಆಮೇಲೆ ಹಾಲು ಕರಿಬೇಕು. ಸೊ ಹಂಗಾಗಿ ತುಂಬ ಟೈಮ್ ಬೇಕು. ಹಾಗಾಗಿ ಬೇಗ ಏಳಬೇಕು. ಬೇಗ ಎದ್ದರೆ ಒಂಥರ ಫ್ರೆಶ್ನೆಸ್ ಇರುತ್ತೆ. ಅವಾಗ ತಾನೇ ಹುಡ್ತಿರೋ ಸೂರ್ಯ ಅದನ್ನೆಲ್ಲ ನೋಡಿಬಿಟ್ರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಒಂದು ಸಣ್ಣದಾಗಿ ವಾಕು ಹೋಗಿ ಬರ್ತೀನಿ. ಬೆಳಗ್ಗೆನೆ ದೂರ ಹೋಗಲ್ಲ, ಗುಡ್ಡದ ಹತ್ರ ಇರೋದ್ರಿಂದ ಚಿರತೆ ಇದೆ ಅದಿದೆ ಅಂತ ಹೇಳ್ತಿರ್ತಾರೆ ಇವಾಗ. ಹಾಗಾಗಿ ನಾನು ದೂರ ಹೋಗ್ತಿಲ್ಲ. ಸ್ವಲ್ಪ ದೂರ ಹೋಗಿ ಬಂದುಬಿಡ್ತೀನಿ. ಹಾಗೆ ಹಸುಗಳಿಗೆಲ್ಲ ಬೂಸ ಎಲ್ಲ ಇಟ್ಟಾಗಿದೆ. ಇವಾಗ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಬೇಕು. ಗುಡಿಸಿ ತೊಳೆದು ಎಲ್ಲ ಟೈಮ್ ಆಗಿಬಿಡುತ್ತೆ ತುಂಬ. ಹಾಗಾಗಿ ಬೇಗ ಏಳಬೇಕು ಅಷ್ಟೇ. ಬೇಗ ಎದ್ರೂ ಅಷ್ಟೇ ಕೆಲಸಗಳೆಲ್ಲ ಬೇಗ ಆಗಿಬಿಡುತ್ತೆ, ತಿಂಡಿನೂ ಬೇಗ ಆಗಿಬಿಡುತ್ತೆ. ಆಮೇಲೆ ಫ್ರೀಯಾಗಿರ್ಬೋದು. ಲೇಟಾಗಿ ಹೇಳ್ತಿದ್ನಲ್ಲ, ಅವಾಗ ಕೆಲಸಗಳೇ ಆಗ್ತಿರ್ಲಿಲ್ಲ, ಯಾವುದಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ. ಹಾಗೆ ನಮ್ಮ ಪುಟಾಣಿ ಕೃಷ್ಣನ್ನು ಎಪ್ಸೋಣ ಅಂತ ಬಂದೆ. ಅವನಲ್ಲೇ ಆಲ್ರೆಡಿ ಎದ್ದಿದ್ದ. ಬರ್ತಿದ್ದಂಗೆ ನೋಡಿದೆ, ನೋಡಿ 2 ದಿನ ಆಗಿರೋದು ಕರು ಹಾಕಿ. ನಾವೆಷ್ಟು ಪ್ರೀತಿ ತೋರಿಸ್ತೀವಿ ಅವು ಅಷ್ಟೇ ಪ್ರೀತಿ ಮಾಡ್ತವೆ. ಅಲ್ಲ ಎಷ್ಟು ಇದಾಗಿದೆ ಅಂತಂದರೆ, ದಿನಕ್ಕೆ 2-3 ಸಲ ಬಂದು ನೋಡ್ಕೊಂಡು ಹೋಗ್ತಿರ್ತೀನಲ್ಲ, ಅದಕ್ಕಲ್ಲೇ ಗೊತ್ತಾಗೋಗ್ಬಿಟ್ಟಿದೆ. ನಾನು ಬಂದ ತಕ್ಷಣ ಹೆಂಗೆ ಆಡುತ್ತೆ ಅಂದರೆ, ಹಿಂಗೇನೆ ಪ್ರಾಣಿಗಳು ಪ್ರೀತಿನ ಬೇಗ ಪಡ್ಕೊಂಬಿಡ್ತವೆ, ಗೊತ್ತಾಗೋಗ್ಬಿಡುತ್ತೆ ಅವಕ್ಕೆ ನಾವು ಹೆಂಗೆ ಪ್ರೀತಿ ಮಾಡ್ತೀವಿ ಹಾಗೇನೆ. ಎಷ್ಟು ಮುದ್ದಾಗಿದೆ ಕರು. ಲಾಸ್ಟ್ ಟೈಮೆಲ್ಲ ಇದಕ್ಕಿಂತ ಚಿಕ್ಕ ಇದ್ದು ಕರುಗಳು. ಈ ಸಲನೇ ದೊಡ್ಡದಾಗಿರೋದು ಕರು. ಹಾಗೆ ಅವಾಗ ತಾನೇ ಅರಳ್ತಿರೋ ಹೂವುಗಳು ಎಷ್ಟು ಚೆನ್ನಾಗಿ ಅರಳ್ತಿದ್ದಾವೆ. ಹೂವು ಇನ್ನೂ ತುಂಬ ದಪ್ಪ ಆಗುತ್ತೆ ಈ ಹೂವು. ಈಗ ಸ್ವಲ್ಪ ಸೂರ್ಯನ ಬೆಳಕಿಗೆ ಸ್ವಲ್ಪ ಅರಳ್ತಿದ್ದಾವೆ. ಇದು ಅಷ್ಟೇ ಚಿಂತಾಮಣಿ ಚೆಂಡು ಹೂ ಅಂತಾರೆ ಅದಕ್ಕೆ. ತುಂಬ ದಿನ ಇರುತ್ತೆ, ಪೂಜೆಗೆಲ್ಲ ಚೆನ್ನಾಗಿರುತ್ತೆ. ಹಾಗೆ ನಾನು ಸ್ವಲ್ಪ ನಮ್ಮನೆ ಹತ್ರ ಇರೋ ತರಕಾರಿಗಳನ್ನೆಲ್ಲ ತೋರಿಸ್ತೀನಿ ಬನ್ನಿ. ಇದು ಸೀಬೆಹಣ್ಣು, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು. ಹಾಗೆ ಪಲ್ಯ ಮಾಡಬೇಕಿತ್ತಲ್ಲ, ಅಮ್ಮ ತರಕಾರಿ ಕೊಡ್ತೀನಿ ಅಂದ್ರಲ್ಲ, ಹಾಗೆ ಅಮ್ಮ ಕೊಡು, ನಾನು ಸ್ವಲ್ಪ ವೀಡಿಯೋನೆಲ್ಲ ಮಾಡ್ಕೊಳ್ತೀನಿ, ನಮ್ಮ ವ್ಯೂವರ್ಸ್ಗೆಲ್ಲ ತೋರಿಸ್ಬೇಕು ಅಂತ ಅಂದೆ. ಹಾಗಾಗಿ ಅವರು ಹೆಲ್ಪ್ ಮಾಡ್ತಿದ್ದಾರೆ. ತೊಂಡೆಕಾಯಿ ಸ್ವಲ್ಪ ಯಾಕೋ ನೀರು ಜಾಸ್ತಿಯಾಗಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಅಂದರೆ ಚೆನ್ನಾಗಿರ್ತವೆ, ಒಂದೊಂದು ಯಾಕೋ ಹಂಗಾಗ್ತವೆ. ಔಷಧಿ ಎಲ್ಲ ಹೊಡೆಯಲ್ವಲ್ಲ, ಹಾಗಾಗಿ ಅಷ್ಟೇ. ಇದು ಸ್ವಲ್ಪ ತಗರಿಕಾಯಿ. ಹಾಗೆ ಕಾರ್ನ್ ಇತ್ತಲ್ಲ, ಅದನ್ನು ಜೋಳ, ಅದು ಒಂದೆರಡು ಕುಯ್ಕೊಂಡೆ, ಪಲ್ಯಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಸ್ವಲ್ಪ ಶುಂಠಿ, ನಮ್ಮ ತೋಟದ್ದೇ ಶುಂಠಿಗೆ ರೇಟೇ ಬಿದ್ದೋಗಿದೆ, ಏನು ಮಾಡೋದು. ಹಾಗೆ ಪಪ್ಪಾಯ, ಇದು ಈ ಥರ ಹಣ್ಣಿದ್ದಾಗಲೇ ಕುಯ್ದಿಟ್ರೆ ನಮಗೆ ತಿನ್ನಕ್ಕೆ ಸಿಗುತ್ತೆ, ಇಲ್ಲ ಅಂತಂದರೆ ಬೇರೆಯವ್ರು ಕುಯ್ಕೊಂಡು ಹೋಗ್ಬಿಡ್ತಾರೆ. ನೋಡಿ ಇಷ್ಟು ತರಕಾರಿ. ಹಾಗೆ ಇದು ಮೆಂತ್ಯ ಸೊಪ್ಪು, ನಾನು ಅವತ್ತು ತೋರಿಸಿದ್ನಲ್ಲ ಹಾಕೋದೆಲ್ಲ ಈ ಲೆವೆಲಲ್ಲಿ ಇದೆ. ಇನ್ನೊಂದು ವಾರ ಸಿಗುತ್ತೆ. ಚಿಕ್ಕದು ಇವಾಗ ಹುಟ್ತಾ ಇದೆ, ಇನ್ನೂ ಸ್ವಲ್ಪ ಹುಟ್ಟಿಲ್ಲ. ಅಮ್ಮ ಅದೇ ಹೇಳ್ತಿದ್ರು, ಇನ್ನೂ ಸ್ವಲ್ಪ ತೆಳ್ಳಗೆ ಹಾಕ್ಬೇಕಿತ್ತು, ನೀನು ಜಾಸ್ತಿ ಹಾಕ್ಬಿಟ್ಟಿದೀಯಾ ಅಂತ. ಇದು ಪುದೀನ, ಸ್ವಲ್ಪ ಚಟ್ನಿಗೆ ಬೇಕಾಗಿತ್ತು. ಪುದೀನ ಅಂತೂ ಹೆಂಗೆ ಘಮ ಘಮ ಅಂತಿತ್ತು ಅಂತಂದರೆ, ಏನಾದ್ರು ಜ್ಯೂಸ್ಗೆ ಹಾಕೊಂಡು ಕುಡಿದ್ಬಿಟ್ರೆ ಚೆನ್ನಾಗಿರುತ್ತೆ. ಹಾಗೆ ಟೊಮೊಟೊನು ನಮ್ಮ ತೋಟದ್ದೇ. ಇನ್ನೇನು ಬೀನ್ಸು ಎಲ್ಲ ಸಿಗ್ತವೆ ತೋಟದಲ್ಲೇ. ಹಳ್ಳಿಲಿದ್ರೆ ಎಷ್ಟೆಲ್ಲ ಬೆನಿಫಿಟ್ಸ್ ನೋಡಿ. ಅಂದರೆ ಸಿಟಿ ಕಡೆನೂ ಇವಾಗ ತುಂಬ ಬೆಳೀತಾರೆ, ಸ್ವಲ್ಪ ಜಾಗ ಇದ್ರೆ ಸಾಕು, ತುಂಬ ಗಾರ್ಡನ್ ಎಲ್ಲ ಮಾಡ್ಕೊಂಡಿರ್ತಾರೆ. ಹಾಗೆ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನದ ಹತ್ರ ಹೋಗ್ತಿದ್ದು ನಾನು, ಪಾಪನು, ಹಸು ಕರು ಹಾಕಿತ್ತಲ್ಲ, ಗಿಣ್ಣ ತಗೊಂಡು ಹೋಗ್ತಾ ಇದ್ವಿ. ಯಾವುದೇ ಹಸು ಕರು ಹಾಕಿದ್ರು ನಮ್ಮೂರಲ್ಲಿ ಈ ದೇವಸ್ಥಾನಕ್ಕೆ ತಗೊಬಂದು ಪೂಜೆ ಮಾಡ್ತಾರೆ. ದೇವಸ್ಥಾನ ಇರೋದು ಗುಡ್ಡದಲ್ಲಿ. ಕರಡಿನೂ ದೇವರು ಫ್ರೆಂಡು. ಡೈಲಿ ಯಾರು ಬರೋದಿಲ್ಲ, ಈ ಥರ ಇದ್ದಾಗ ಬರ್ತಾರೆ, ವಿಶೇಷ ದಿನಗಳಲ್ಲಿ ಮಾತ್ರ ಬರೋದು.
ಹಾಗೆ ವರ್ಷಕ್ಕೊಂದ್ಸಲ ಇಲ್ಲಿ ಶ್ರಾವಣದಲ್ಲಿ ಪರ ಅಂತ ಕೂಡ ಮಾಡ್ತಾರೆ. ಆವಾಗ ಬರೋದು ನೈಟ್ ಟೈಮ್ ಮಾಡ್ತಾರೆ, ಇದು ಡೇ ಟೈಮ್ ಮಾಡೋದಿಲ್ಲ. ನಾನು ಪಾಪು ಹಾಗೆ ಮಾತಾಡ್ಕೊಂಡು ಬಂದಿದ್ದೆ, ಗೊತ್ತಾಗಲಿಲ್ಲ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ. ನೋಡಿ, ನೋಡ್ತಿದ್ದೀರಲ್ಲ, ಗುಡ್ಡದಲ್ಲೇ ದೇವಸ್ಥಾನ ಇರೋದು. ಇಲ್ಲೇ ಬಿಡು ಸ್ಲಿಪ್ಪರ್ ಇದು. ಹಾಗೆ ಇಲ್ಲಿ ಒಬ್ರು ಇವತ್ತು ಪೂಜೆ ಇಟ್ಕೊಂಡಿದ್ರು, ಹಾಗಾಗಿ ಅವರಿದ್ರಲ್ಲ ಅನ್ನೋ ಧೈರ್ಯದಲ್ಲಿ ಬಂದಿದ್ದು ಅಷ್ಟೇ, ಇಲ್ಲಾಂದ್ರೆ ಯಾರು ಇರೋದಿಲ್ಲ ಇಲ್ಲಿ. ಬಾ ಇಲ್ಲಿ ಆಯ್ ಮಾಡ್ ಬಾ. ದೇವಸ್ಥಾನದ ಹತ್ರ ಬಂದಿದ್ದೀವಿ, ಅಲ್ಲಿ ಹೋಗಿದ್ದಾರೆ ಪೂಜೆ ಮಾಡೋ ಇರೋರು. ನಾವು ಈ ದೇವಸ್ಥಾನದ ಒಳಗಡೆ ನಾನು ವಿಡಿಯೋ ಆಗಲಿ ಫೋಟೋ ಆಗಲಿ ಯಾವುದೂ ತೆಗೆದಿಲ್ಲ. ನನಗೆ ಸ್ವಲ್ಪ ಭಯ, ಹಾಗಾಗಿ ಯಾವುದನ್ನು ಮಾಡ್ಕೊಂಡಿಲ್ಲ. ಯಾಕೆ ಬೇಕು, ತುಂಬ ಪವರ್ಫುಲ್ ದೇವರು, ಹಾಗಾಗಿ ನಾನು ಯಾವುದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಆಚೆ ಕಡೆ ಅಷ್ಟೇ ಮಾಡ್ಕೊಂಡಿರೋದು. ನಾನು ಹೇಳಲಿಲ್ವ ಶ್ರಾವಣದಲ್ಲಿ ಇಲ್ಲಿ ಪರ ಎಲ್ಲ ಮಾಡ್ತಾರೆ ಅಂತ. ಇಲ್ಲೇ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಇಲ್ಲೆಲ್ಲ ಊಟ ಮಾಡಿಕೊಂಡು ಹೋಗೋದು. ಹಾಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಯಾವ ನೈವೇದ್ಯನೂ ಸಹ ತಗೊಂಡೋಗೋದಿಲ್ಲ, ಹಣ್ಣು ಕಾಯಿ ಏನೂ ತಗೊಂಡೋಗೋದಿಲ್ಲ. ತಂದಿದ್ದನ್ನೆಲ್ಲ ಇಲ್ಲೇ ತಿನ್ನಬೇಕು. ಉಳಿದಿದ್ದು ಇಲ್ಲಿ ಪ್ರಸಾದ ಗುಂಡಿ ಅಂತ ಮಾಡಿದ್ದಾರೆ, ಅದರೊಳಗಡೆ ಹಾಕೋಗ್ಬೇಕು. ಯಾವುದೇ ತರಹದ ಒಂದು ತೆಂಗಿನಕಾಯಿ ಸಹ ಇಲ್ಲಿಂದ ತಗೊಂಡು ಹೋಗಂಗಿಲ್ಲ. ಹಾಗಾಗಿ ಈ ದೇವ್ರ ಬಗ್ಗೆ ಸ್ವಲ್ಪ ಭಯ ಅಷ್ಟೇ. ನಾವು ಹಾಗೆ ಏನು ಪೂಜೆ ಎಲ್ಲ ಮಾಡೋಂಗಿಲ್ಲ ಅಲ್ಲಿ, ಲೇಡೀಸ್ ಎಲ್ಲ, ಗಂಡು ಮಕ್ಕಳು ಮಾತ್ರ ಮಾಡಬೇಕು. ಅಲ್ಲಿಂದ ಬಂದು ಹಾಗೆ ಹೂವೆಲ್ಲ ಚೆನ್ನಾಗಿ ಅರಳಿದ್ದು ಇವಾಗ ಶುರುವಾಗ್ತಿದ್ದಾವೆ ಇದೆಲ್ಲ, ಟೇಬಲ್ ರೋಸು ಎಲ್ಲ ಒಂದು ಗಿಡದಲ್ಲಿ ಅರಳಿದಾವೆ, ಇನ್ನು ಎಲ್ಲ ಇವಾಗ ಮೊಗ್ಗಾಗ್ತಿರೋದು. ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕು. ಹಾಗೆ ಅಲ್ಲಿಂದ ಬಂದು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಈ ದೇವಸ್ಥಾನದ್ದು ಫುಲ್ಲು ಡೀಟೇಲ್ಸ್ ಆಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಅಂದರೆ ಇದು ಫುಲ್ ಫೇಮಸ್ ದೇವಸ್ಥಾನ ನಮ್ಮೂರಲ್ಲಿರೋ. ಹಾಗೆ ಈ ದೇವಸ್ಥಾನಕ್ಕೆ ತುಂಬ ದೂರದಿಂದ ಭಕ್ತಾದಿಗಳು ಬರ್ತಾರೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಜನ ಅಷ್ಟು ಇರಲಿಲ್ಲ. ಸೋಮವಾರ ಅಷ್ಟು ಜನ ಇರಲ್ಲ, ಇನ್ನು ಬಾಕಿ ಡೇಸಲ್ಲಂತೂ ತುಂಬ ರಶ್ ಇರುತ್ತೆ ಈ ದೇವಸ್ಥಾನ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ಹಾಕ್ತೀನಿ, ನೀವು ನೋಡ್ಬೋದು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಗಿ ವಿಡಿಯೋನ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.